ಬುಜ್ಜಿ ಬೇಡ ಪ್ರೀತಿ ಕಾಪಾಡು ಪ್ರೀತಿ. ಹೇಳಿ ನಿನ್ನ ಅಕ್ಕನ್ ನಂಗೆ ಮೋಸ ಮಾಡ್ತೀಯ ನೀನು? ಬುಜ್ಜಿ ಏನಾಯ್ತು ಸುಧೀ? ಬುಜ್ಜಿ ಸಾಯಿಸ್ಬಿಟ್ಟು ಬುಜ್ಜಿ ಸಾಯಿಸ್ಬಿಟ್ಟು ಬುಜ್ಜಿ ಯಾರು? ಬುಜ್ಜಿ ಯಾರು? ಬುಜ್ಜಿ ಯಾರು? ನೀರು ಬಿಡಿ. ಸಮಾಧಾನ. ಸುಧೀ, ಬುಜ್ಜಿ ಯಾರು? ಬುಜ್ಜಿ ಯಾರು? ಬುಜ್ಜಿ ನಾನು ಬುಜ್ಜಿ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಕಣ. ಒಂದಿನ ಅಲ್ಲೆಲ್ಲ ಅಂತ ಕಾಡ್ಮಲ್ಲೇಶ್ವರ ಬೆಟ್ಟಕ್ಕೆ ನನ್ನ ಸ್ನೇಹಿತನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಏನಾಯ್ತು ಅಂದ್ರೆ ಇವಳು ಬುಜ್ಜಿ ಲವರ್ ಅಲ್ವಾ? ಹಾಯ್, ನೀವು ಪ್ರೀತಿ ಅಲ್ವಾ? ಹೌದು, ಏನಾಯ್ತು? ಹಲೋ ಸುಂದರಿ. ಪ್ರೀತಿ ಅವರೇ? ಏನಾಗ್ಬೇಕಾಗಿತ್ತು? ಬುಜ್ಜಿ ನೋಡ್ತಿದ್ರೆ ಈ ಕೋಳಿ ಮರಿ ತುಂಬಾ ಗಂಚಾಲಿ ಮಾಡ್ತಾ ಇದೆ. ಮೊದ್ಲು ಈ ಕೋಳಿ ಮರಿ ನುಂಗ ಹೇಳ್ತೀನಿ. ಹಲೋ, ನಮ್ ಬುಜ್ಜಿ ಇದಾನಲ್ವಾ? ಯಾರ ಆ ಬಡ ಪೆಂಟ ಶರ್ಟ್ ಉದ್ದ ನಾಮ ಗಾಂಧಿ ಸ್ಪೆಕ್ಸ್. ಏನಾಯ್ತು ಅವನ್ಗೆ? ಹೇ ಗಿರ್ಜಾಕೊಳ್ಳಿ, ಸುಮ್ನೆ ಇರೋ. ಕೋತ್ ಮಗ್ದೋನೆ, ಹೋಗೋ ಫಸ್ಟ್ ಇಲ್ಲಿಂದ. ಹೋಗೋ, ಅವನ್ ಗಂಡ್ಸಲ್ವಾ? ಅವನ್ ಬದ್ಲು ನೀನ್ ಬಂದಿದ್ಯಾ? ಅವನೊಬ್ಬ ದೊಡ್ಡ ಪ್ರಭಾಸು, ನೀನೊಬ್ಬ ಪೃಥ್ವಿರಾಜ್. ಹೋಗೋ. ಅದೇನ್ ಮಗ ನನ್ ಬಿಡ್ಲ ಹುಡ್ಗಿ? ಇನ್ನೇನ್ ಮಾಡೋದು, ಇನ್ನ ನಮ್ ಬುಜ್ಜಿನೇ ಚೇಂಜ್ ಮಾಡ್ಬೇಕು. ಅವನ್ ಮುಖ ನೋಡಿದ್ರೆ ಯಾರಾದ್ರೂ ಹಂಗೆ ಅಂತಾರ. ನಡಿ ಬಾ ಹೋಗ್ಲಿ ಹೋಗೋಣ. ನಡಿಯಪ್ಪ. ಮೊದ್ಲು ಈ ವಿಚಾರನ ನಮ್ ಬುಜ್ಜಿಗೆ ಹೇಳ್ಬೇಕು. ನಡಿ. ಅದ ಮಹಾನ್ ಭಾವ ಇಲ್ಲೇ ಅವನೇ. ಮಚ್ಚ ನಂಬರ್ ಕೊಟ್ಲಾ? ವಾ, ನೀನೀಗ ವಿಡಿಯೋ ಕಾಲ್ ಮಾಡ್ಬೇಕಂತೆ. ಬಾ. ಕಾಸ್ಕೋಬೇಡ್ವಾ, ಅಸಹ್ಯ ಆಗುತ್ತೆ. ಫಸ್ಟು ನೀ ಗೆಟಪ್ ಏನ್ ಮಾಡ್ಬೇಕು? ನಾನ್ ಚೆನ್ನಾಗಿದ್ದೀನಲ್ವಾ? ಹೂನಪ್ಪ, ನೀನ್ ನೀರೋ ತರ ಕಾಣ್ತಾ ಇದ್ಯ. ಬಾರೋ. ಆವತ್ತು ಬುಜ್ಜಿನ ಕರ್ಕೊಂಡು ನಾನು ಮುಂದೆ ಹೊರಟೋಗ್ಬಿಟ್ಟೆ.
ಮುಂದೆಗೆ ಬಂದಾದ್ಮೇಲೆ ನಾನು ಮನೆಗೆ ಓದ್ತೀನೋ ಅಂತ ಹೋದವನು ಅದೇನಾಯ್ತೋ ಏನು 15-20 ದಿನ ಅವ್ನು ನಮ್ಮ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಇದೆಲ್ಲ ಆದ್ಮೇಲೆ ಒಂದಿನ ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನಿಲ್ಲದೇನೇನು ಇಲ್ಲ. ನನ್ ಜೊತೆ ಯಾರಿಲ್ಲ, ನಂಗಾಗಿ ಯಾರಿಲ್ಲ, ನಂಗ್ಯಾರು ಬೇಕಾ. ಇವನ್ ಬುಜ್ಜಿ ಇದಂಗಿದನಲ್ವಾ, ಕರುದ್ ನೋಡೋಣ. ಓ ಯಾರು ಇದಾರಪ್ಪ, ಯಾರದು? ಹಾಯ್ ಬುಜ್ಜಿ, ನೀವ್ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮ್ ಹೇಗೆ ಗೊತ್ತು? ನಾನು ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದೆ. ಓ ಹೌದಾ, ಏನ್ ಬೇಕಿತ್ತು ನಮ್ಮಿಂದ? ನೀವೇ ಬೇಕಿತ್ತು. ನಾನಾ? ಹೌದು, ನೀವ್ ಕೇಳಿದ್ದೇನೆ, ನೀವೇ ಬೇಕಿತ್ತು. ರೀ, ನಾನೇನ್ ಬೇಕ್ರಿ ಸಿಗೋ ಚಾಕ್ಲೇಟಾ? ನೀವ್ ಬೇಕು ಅಂತ ತಗೊಂಡ್ ಹೋಗ್ಬಿಡಕ್ಕೆ. ಬಿಟ್ರೆ ಕಚ್ಕೊಂಡ್ ತಿನ್ಬಿಡ ಹಂಗಿದ್ದೀರಾ? ಒಳ್ಳೆ ಕೋಳಿ ಮರಿದ್ದಂಗಿದ್ಯಾ? ಬೇರೆ ಮ್ಯಾಟ್ರಿಕ್ ಬಾ. ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಐಡಿ ಸಿಕ್ತು, ನಿಮ್ ಫೋಟೋ ನೋಡ್ದೆ, ತುಂಬಾ ಚೆನ್ನಾಗಿದ್ದೀರಾ ರೀ. ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ನಿಮ್ಮನ್ನ ಪ್ರೀತಿ ಮಾಡ್ಬೋದಾ ರೀ? ನೋಡು ಕೋಳಿ ಮರಿ, ನಾನು ಆಲ್ರೆಡಿ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ. ಸಾರಿ, ನೀನು ಬೇರೆ ಹುಡುಗಿನ ಹುಡುಕೋ. ಬಾಯ್. ಏ ಬುಜ್ಜಿ, ನಿನ್ಕೋ ಪ್ಲೀಸ್, ನಾನ್ ನಾಳೆ ಮತ್ತೆ ಬರ್ತೀನಿ. ಈ ಕೋಳಿ ಮರಿ ಇರೋ ಮೂಡೆಲ್ಲ ಮಾಡ್ತಾರೆ. ಹೇ ಬಂದೋಗೋಣ. ಗುರು ಮುರುಟಿ ಕೊಡಿ. ಕೊಟ್ಟೆ ಗುರು. ತಗೊಳ್ರಪ್ಪ. ಏಯ್ ಯಾಕೆ ಸಿದ್ಧಾರ ಏನಿಲ್ಲ ಮಗ, ಕೋಳಿ ಮರಿ ಮತ್ತೆ ಖುಷಿಯಾಗಿರ್ತಾ ಇದಲ್ಲ. ಐ ಲವ್ ಯು ಅದೇ ಅಲ್ಲ. ಸುಮ್ಮನೆ ಅವ್ನ ಪ್ರೀತಿ ಯಾಕೆ ಕೊಟ್ಟೆ ಹುಚ್ಚುತ್ತಿಯ ಸುಮ್ಮನೆ ಹೋಗ್ಲಿ, ಪ್ರೀತಿ ಮಾತಾಡ್ತಾ ಇಲ್ಲ ಮಗ. ಹೌದು, ನಿಮ್ಗೆ ಗೊತ್ತು ಅಂದ್ರೆ ಏನಾವತ್ತು ಫೋಟೋ ಕಳಿಸಿ ಮಾತಾಡ್ತಾ ಇದ್ದಾಗ ಅವ್ನು ಕೂಡ ತಪ್ಪಲ್ಲಿ ಇರುತ್ತೆ. ಸರಿ ಸರ್, ನಲ್ಲಿ ಮಾತಾಡ್ಬೇಕು. ಏನ್ ಮಾತಾಡೋದು ಏನೋ, ಅವಳ ಮುಖದ ಮುಂದೆ ಇವತ್ತು ಒಂದ್ಸಲನೂ ಮಾತಾಡಿಲ್ಲ. ಆ ದೇವತೆ ದರ್ಶನ ಅದ್ ಯಾವಾಗ ಆಗುತ್ತೋ ಏನೋ. ಬಿಡ, ನಾಳೆ ದೇವಸ್ಥಾನಕ್ಕೆ ಹೋಗೋಣ. ಯಾವ ದೇವಸ್ಥಾನ? ಶಿವನ್ ದೇವಸ್ಥಾನ. ಶಿವನ್ ದೇವಸ್ಥಾನಕ್ಕ? ಫಸ್ಟ್ ನೀನು ಅವ್ನು ನೋಡ್ಬೇಕಂದ್ರೆ ಫಸ್ಟ್ ಅವ್ನು ಫ್ರೆಂಡ್ ನುಂಗ್ಬಿಡ್ಬೇಕು. ಫ್ರೆಂಡ್ ಯಾಕೆ ಅಲ್ಲಿ ಮಾತಾಡ್ತಾ ಇದ್ದ ಪ್ರತಿಯೊಂದು ಪ್ರಶ್ನೆಗೂ ಅವ್ಳ ಫ್ರೆಂಡ್ ಉತ್ತರ ಕೊಡ್ತಾವ ಕಣ. ಸರಿ, ಅವಳ ಬಗ್ಗೆ ನಾನು ನೋಡ್ಕೊಂತೀನಿ. ಸರಿ, ನಾಳೆ ಹೋಗಿ ಎಲ್ಲರೂ ರೆಡಿ ಆಗಿ ಬನ್ನಿ ನೀವು ದೇವಸ್ಥಾನಕ್ಕೆ. ಓಕೆ. ಏನು ಇಷ್ಟೊಂದು ಶಾರ್ಟ್ ಟೈಮ್ ನಲ್ಲಿ ಅಷ್ಟು ಬೇಗ ಬದಲಾವಣೆ? ಅದು ನಮ್ಮ ಬದಲಾವಣೆ ಕಾರಣ. ನಾನು ಕೈಯಲ್ಲಿ ಬುಕ್ ಇಟ್ಕೊಂಡು ಜೆರಾಕ್ಸ್ ಶಾಪ್ ಹತ್ರ ಹೋಗ್ತಾ ಇದ್ದೆ. ಅವಾಗೆ ಕಾಣಿಸಿದ್ಲು ನಮ್ಮ ಪ್ರೀತಿ. ನೋಡಿದ ತಕ್ಷಣ ಅವಳ ಮೇಲೆ ಮನಸ್ಸಾಯ್ತು, ಅಲ್ಲ ಪ್ರೀತಿ ಆಯಿತು. ಹಂಗೆ ನೋಡ್ಕೊಂಡು ಮುಂದೆ ಹೋಗಿ ನೋಡ್ಕೊಂಡೇ ಇದ್ದೆ. ನೇಮ್ ಏನೊಂದು ಗೊತ್ತಾಗಿರಲಿಲ್ಲ. ನಿಧಾನಕ್ಕೆ ಅಲ್ಲೇ ನಿಂತ್ಕೊಂಡಿದ್ರೆ ಅವ್ರ ಫ್ರೆಂಡಿಂದ ನನಗೆ ಗೊತ್ತಾಯಿತು. ಬರೀ ನೇಮ್ ಅಲ್ಲ, ಆ ಹುಡುಗಿಗೆ ಯಾವ ರೀತಿ ಹುಡುಗ ಬೇಕು ಅನ್ನೋದು ಕೂಡ ಗೊತ್ತಾಯಿತು. ಪ್ರೀತಿ ಓ ಭ್ರಮೆ.
ನಿನ್ಗೆ ಹುಡ್ಗ ಆಗಿ ಬರೋನು ಯಾವ ತರ ಇರ್ಬೇಕು? ಹುಡ್ಗ ಅಲ್ಲ, ಹಸ್ಬೆಂಡ್. ಓ ಅದೇ ಹೇಳು, ಹಿಂಗಿರ್ಬೇಕು. ಎಲ್ಲಾರು ಹುಡುಗರ ತರ ಹುಡುಗಿನ ಚುಡಾಯಿಸ್ಕೊಂಡು ಪರೋಡಿ ಪಡೋ ಹುಡ್ಗ ಬೇಡ. ದೇವರ ಭಕ್ತ ಆಗಿರ್ಬೇಕು, ಮುಕ್ತನಾಗಿರ್ಬೇಕು ಅಷ್ಟೇ. ಓ ಸೂಪರ್. ಹಂಗಾದ್ರೆ ಡೈರೆಕ್ಟ್ ಆಗಿ ಹೇಳು, ದಡ್ಡ ಬೇಕು ಅಂತ. ಹೇ, ಆ ತರ ಅನ್ಬೇಡ. ಸರಿ, ಹಂಗಾದ್ರೆ ಯಾರ ದಡ್ಡ? ಇನ್ಯಾರು ಚಿನ್ನ? ನಾನೇ. ನಾಳೆ ನೋಡು ದ ನೆಕ್ಸ್ಟ್ ಡೇ. ನಮೋ ದೀಂ ತದೀಂ ನಾರೆ ನಾನೇ, ನಮೋ ದೀಂ ತನಾರೆ ನಾನೇ, ನಮೋ ದೀಂ ತದೀಂ ನಾರೆ ನಾನೇ, ನಮೋ ದೀಂ ತನಾರೆ ನಾನೇ, ನಾರೆ ನಾನೇ, ನಾರೆ ನಾನೇ. ನಾನು ಹಳೆ ಮೂವಿಯಲ್ಲಿ ರಾಜ್ಕುಮಾರ್ ಸ್ಟೈಲಲ್ಲಿ ಹೋಗಿ ನಿಂತ್ಕೊಂಡಿದ್ದೆ. ಬಂದು ನಾನು ಮುಂದೆನೆ ಬಂದರು ಮಗ, ಮಾಸ್ಕ್ ಹಾಕಿದ್ರು ಇಬ್ರು. ಆದರೆ ಅವಳೆ ಅಂತ ನಂಗೆ ಗುರ್ತು ಹಿಡಿದೆ ಮಗ. ಇದಾದ್ಮೇಲೆ ಪಾನಿಪುರಿ ಬಂಡೆ ಹತ್ರ ಹೋಗಿ ಪಾನಿಪುರಿ ಪ್ಲೇಟ್ ಈಸ್ಕೊಂಡವರು ಅವ್ರು ಮಾಸ್ಕ್ ರಿಮೂವ್ ಮಾಡಿದ್ರು ಮಗ. ಮಾಡಿದ ತಕ್ಷಣ ಎದೆಯಲ್ಲಿ ಏನೋ ಒಂಥರ ರೋಮಾಂಚನ ಆಗ್ಬಿಡ್ತು ಮಗ. ಇದಾದ್ಮೇಲೆ ಅವ್ರು ನೋಡಿದ್ರೆ ಪಾನಿಪುರಿ ಹಾಸ್ಕೊಂಡು ಒಬ್ಬರೇ ತಿಂತಾ ಇದ್ರು. ಇದಾದ್ಮೇಲೆ ನಮಗೂ ತಿನ್ನೋಣ ಅಂತ ಅನಿಸ್ತು. ನಾನು ಶುರುವಾಗಿ ಅವ್ರ ಹತ್ರ ತಿನ್ನೋಣ ಅಂತ ಮುಂದೆ ಹೋದೆ ಮಗ. ಮತ್ತೆ ಹೋಗಿ ಅವ್ರ ಕಾಲ ಹತ್ರ ಬಿದ್ದಿದ್ದೆ. ಮತ್ತೆ ಏನು ಅವರೇ ಎದ್ದಿ ಎದ್ದೇಳಿ ಸರ್ ಮೇಲೆ. ನನ್ನ ಹೆಸರು ಬಿಟ್ಟಿದೆ. ದೇವ್ರೇ, ನೀವ್ ಬಿಡಿ. ಏನಾಗಿಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳ ಥರ ಮುಂದೆ ಹೊಟ್ಟೋಗ್ಬಿಟ್ಟೆ ಮಗ. ಅದೇನಾಯ್ತು ಏನೋ ಅವರು. ಸರಿ ಆಯ್ತು, ನಗಿಯಲ್ಲ. ಅಂದಂಗೆ ನಿಮ್ಗೆ ಬೇಕಾಗಿರೋ ಲಕ್ಷ್ಮಿ ಎಲ್ಲ ಹುಡುಗನಲ್ಲಿ ಬಂದಿದೆ. ಸರಿ, ಮತ್ತೆ ಏನಾಯ್ತು ಹೋಗೋದು. ಅವ್ರು ನಗಿದ್ದು ಎಲ್ಲ ನೋಡ್ಕೊಂಡೇ ಇದ್ದೆ. ಆಟೋ ಹಿಂದೆನೇ ಇದ್ದೆ ಮಗ. ಒಂದ್ಸಲ ಮುಂದೆ ಹೊಟ್ಟೋಗ್ಬಿಟ್ಟೆ. ಅವಳು ನೋಡಿದ್ಲು ಮಗ ನನ್ನ ಕಡೆ. ಖುಷಿ ಆಗೋಯ್ತು ಅಷ್ಟೇ ಮಗ. ಇದಕ್ಕಾಗಿ ನಾವು ಬದಲಾಗಿದ್ದು ಅಷ್ಟೇ ಮಗ, ಮತ್ತೆ ಏನಿಲ್ಲ. ಸರಿ, ನಾಳೆ ಎಲ್ಲರೂ ಟೈಮ್ ಸರಿಯಾಗಿ ಬಂದ್ಬಿಟ್ಟು ದೇವಸ್ಥಾನ ಹೋಗಕ್ಕೆ. ನಾಳೆ ಸಿಗೋಣ ಎಲ್ಲರೂ. ಬೈ ಮಗ, ಬೇಕಣ. ಒಟ್ನಲ್ಲಿ ನಮ್ಮೂರು ರೋಗಿ ಆಗ್ಬಿಟ್ಟ ಕಣ. ನಂಗೆ ಗೊತ್ತ ಅವ್ನು ಮತ್ತೇನು ದೇವದಾಸ ಆಗ್ತಾವ. ನಾವೇನೋ ಬಂದಾಯ್ತು, ಇಷ್ಟು ಆ ಬೋಳಿ ಬಂದಿಲ್ವೇ ಇನ್ನ? ಬಂದ ಏನು ಇವತ್ತು ಪಳ ಪಳ ಅಂತ ಹೊಳಿತಾ ಇದೀಯಾ? ಸರಿ, ಬಂದ್ರೆ ಹೋಗೋಣ. ಬುಜಿ ಬುಜಿ ಏನಾಯ್ತು? ಓ, ಏನು ನಿನ್ ಲವರ್ರಾ? ನನ್ನ ಲವರ್ ಅಲ್ಲ ಅವಳು. ಪೂರ್ತಿಯಾಗಿ ಕೇಳಲ್ಲ. ಹೇಳು ಮಗ. ನಿನ್ನ ಲವರ್ ಇಲ್ಲ, ಅವನ ಫ್ರೆಂಡು. ಓ, ಇವಳೇನಾ ಸುಂದ್ರಿ? ಅವತ್ತು ನಿನ್ ಪ್ರೀತಿನ ಮಾತಾಡ್ತಕ್ಕಂತ ಹೋದ್ರೆ ಪ್ರೀತಿ ಒಂದು ಮಾತು ಮೂಲ ರಿಪ್ಲೈ ಕೊಡ್ತಾಳ. ಅವಳು ಮಾತಾಡ್ಸೋದಕ್ಕೆ ಬಿಡಲ್ಲ. ಎದ್ರು ನೀನ್ ಎತ್ತಕೊಂಡು ಹೋಗ್ಬೇಕು. ಬೇಡ, ಈ ಕೋಳಿನ ಯಾವ ರೀತಿ ನಮ್ ಟೇಬಲ್ ಹಾಕುವಾಗ ನಂಗೆ ಗೊತ್ತು. ನೋಡಪ್ಪ. ಹೌದು, ನಾನು ಅವಳು ಗೊತ್ತಲ್ವಾ? ಇವಾಗ ಗೊತ್ತಿಗಲ್ಲ. ಹೌದು, ಹಾಗಂತೀಯ? ನೀವಿಬ್ರು ಇಲ್ಲೇ ಇರಿ, ಹೋಗ್ಬರ್ತೀನಿ. ಈಗ ನೋಡ್ ಮಗ, ಅವಳು ನೋಡಿದ ತಕ್ಷಣ ನಾಯಿ ಮರಿತಾರ ಕೈ 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 ಅಂತಲ್ಲ. ಸರಿ ಆಯ್ತು, ನಾಳೆ. ರೀ, ಇದು ಸ್ವರ್ಗನಾ? ಯಾಕೆ ನಿನ್ ಕಣ್ ಕಾಣಲ್ವಾ? ಸಾರಿ, ನೀವ್ ಈ ತರ ಇಲ್ಲಿದ್ರೆ ದೇವತೆ ತರ ಇದ್ರಿ, ಅದಕ್ಕೆ ಕೇಳ್ದೆ. ಅಮ್ಮಯ್ಯ, ನಾನು ಇಲ್ಲೇ ಇದ್ದೀನಿ. ದೇವಸ್ಥಾನಕ್ಕೆ ಬರ್ದೇನೆ ಇವತ್ತು ದೇವತೆ ದರ್ಶನ ಆಗಿತ್ತು. ಅಂದ್ರೆ ನಾನ್ ದೇವತೆ ತರ ಇದ್ದೀನಾ? ಅಯ್ಯೋ, ನೀವ್ ಅದನ್ನ ಕೇಳ್ತಾ ಇದ್ದೀರಾ? ನಾನು ಅಲ್ಲಿಂದ ನೋಡಿ ನಿಮ್ನ ಯಾವ ಪಾರ್ವತಿನೋ ಸೀತೆನೋ ಅನ್ಕೊಂಡ್ಬಿಟ್ಟೆ. ಅಷ್ಟು ಸುಂದರವಾಗಿದ್ದೀರಾ.
ಮತ್ತೆ ಕ್ಯೂಟ್ ಆಗಿದ್ದೀರಾ? ತುಂಬಾ ಜಾಸ್ತಿ ಆಯ್ತು ಅನ್ಕೊಂತೀನಿ, ಆದ್ರೂ ತಪ್ಪಲ್ಲ. ನೀವು ದೇವಸ್ಥಾನಕ್ಕ? ಹೇ ಅಲ್ಲ, ಇಲ್ಲ ಚಿಕನ್ ತರಕ್ ಹೋಗ್ತಿದೀನಿ. ಹಾ? ಮತ್ತೆ ಏನ್ರ ಕೇಳ್ತಿದ್ರಾ? ದೇವಸ್ಥಾನದಲ್ಲ ಇದೀನಿ ತಾನೆ. ಬನ್ನಿ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಹಾ, ಹೋಗೋಣ. ಬನ್ನಿ. ಚಿಕ್ಕು, ನೀವು ಒಬ್ಬರನ್ನ ಬಂದಿದ್ದು? ಇಲ್ಲ, ನಮ್ ಫ್ರೆಂಡ್ ಕೂಡ ಬಂದಿದ್ದಾಳೆ. ಹೌದಾ? ಎಲ್ಲಿದ್ದಾಳೆ? ಹಾ? ಆತರ ಅಲ್ಲ, ನಿಮ್ಮಂತ ಇಷ್ಟು ಸುಂದರವಾಗಿರೋ ಕ್ಯೂಟ್ ಆಗಿರೋ ಹುಡುಗಿನ ಫ್ರೆಂಡ್ ಆಗಿ ಪಡೆದಿರ್ಬೇಕಾದ್ರೆ ಅವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು ಅಲ್ವಾ? ಹಾ, ಚೆನ್ನಾಗೇ ಮಾತಾಡ್ತೀರಾ. ಎಲ್ಲಾರು ಅದೇ ಹೇಳ್ತಾರೆ. ಹೌದು, ನಾನ್ ನಿಮ್ನ ಸುಂದರಿ ಅಂತೀನಿ, ನಿಮ್ ಹೆಸರು ಗೊತ್ತಿಲ್ಲ ಅದಕ್ಕೆ. ಹಾ, ಚೆನ್ನಾಗಿದೆ, ಹಂಗೆ ಕರೀರಿ. ಆದ್ರೆ ನನ್ನ ಹೆಸರು ಸೌಂದರ್ಯ ಅಂತ. ಓ ಹೌದಾ? ನನ್ನ ಹೆಸರು ತೇಜ್. ಎಲ್ಲರೂ ನನ್ನ ಪ್ರೀತಿಯಿಂದ ಬುಜ್ಜಿ ಅಂತ ಕರೀತಾರೆ. ನಾನು ನಿಮ್ಮನ್ನ ಬುಜ್ಜಿ ಅಂತಾನೆ ಕರಿತೀನಿ, ಓಕೆನಾ? ಹಾಗೆ ಕರೀ. ಚಪ್ಲಿ ಎಲ್ಲಿದೆ? ಹಾ. ಅಗೋ, ನನ್ ಫ್ರೆಂಡ್ ಪ್ರೀತಿ. ಬುಜ್ಜಿ, ಬುಜ್ಜಿ, ಹಾ. ನಡಿ ಒಳಗಡೆ ಹೋಗೋಣ. ಹಾ, ಹೋಗೋಣ. ನೀವೇನ್ ದೇವಸ್ಥಾನಕ್ಕೆ ಹರಕೆನಾ? ಏ ಅಲ್ಲ, ಮತ್ತೆ ಪ್ರೀತಿಗಾಗಿ. ಹಾ? ಏ ಅದೇ ಪ್ರೀತಿ. ನಾವು ಪ್ರೀತಿಸೋ ಹುಡುಗಿ ಸಿಗ್ಲಿ ಅಂತ ಬರ್ತೀವಿ. ಓ ಸರಿ ಸರಿ. ಅಗೋ, ನನ್ ಫ್ರೆಂಡ್ ಪ್ರೀತಿ, ಪರಿಚಯ ಮಾಡ್ಕೊ. ಹಾಯ್, ನನ್ನ ಹೆಸರು ಬುಜ್ಜಿ. ಹಾಯ್, ನನ್ನ ಹೆಸರು ಪ್ರೀತಿ ಅಂತ. ಯಾಕೆ ನಿಮ್ ಕೈ ಶೇಕ್ ಆಗ್ತಿದೆ? ಅದು ಬಿಸಿ ಜಾಸ್ತಿ ಇದೆ, ಅದಕ್ಕೆ. ಇಲ್ಲಿ ಎಸಿ ಇಲ್ಲ, ನಾನು ಹೋಗ್ಬೇಕು. ಬಾಯ್, ಬರ್ತೀನಿ. ಏ ಬುಜ್ಜಿ, ಬುಜ್ಜಿ, ಹೋಗೋಣ. ಬುಜ್ಜಿ, ನಿಂತ್ಕೊಳ್ಳೋ. ಏನೇ ಮಾಡ್ದೆ ಬುಜ್ಜಿಗೆ ಹಂಗ ಓಡೋದ? ನಾನೇನ್ ಮಾಡಿರಪ್ಪ, ಅನ್ನೋಳದ್ ಮುಗ್ದ ಇದ್ದ, ಅವನೇ ಓಡೋದ. ಹೌದು, ನಾವು ಮೊನ್ನೆ ಪಾನಿಪುರಿ ತಿನ್ನಕ್ ಹೋಗೋವಾಗ ಅವನ್ ಬಂದಿದ್ದ ಅಲ್ವಾ? ಇವನೇನ ಅವನು? ಅವತ್ತೇ ಒಂಥರ ಇದ್ದ, ಇವತ್ತೇ ಒಂಥರ ಇದ್ದಾನ. ಏನೋ ಋಣ ಇದ್ರೆ ಮತ್ತೆ ಸಿಗ್ಬೋದು. ಸರಿ, ಹೋಗೋಣ ಬಾ. ಬಾ. ಏಯ್ ಮಗ, ಏನಾಯ್ತು? ಏನ್ ಮಾಡ್ತಾವ ಕೋಳಿ ಮರಿ ನಿನ್ನ? ಏ, ಆ ಕೋಳಿ ಮರಿ ಏನು ಮಾಡಿಲ್ಲ ಮಗ ನನ್ನ. ಮತ್ತೆ ನೀನೇ ಮಾಡ್ದೇನೋ? ಏ ಹಂಗೆ ಅನಿಸ್ತಾ ಇದೆ. ಹೌದು, ನಾನು ಪ್ರೀತಿನ ಮಾತಾಡ್ಸ್ಬಿಟ್ಟೆ ಮಗ. ಪ್ರಪೋಸ್ ಮಾಡ್ಬಿಟ್ಟ? ಏ ಇಲ್ಲ ಮಗ, ಯಾಕೋ ಭಯ ಆಗ್ತಿತ್ತು ಮಗ ಅಲ್ಲಿ ನೋಡಿದಾಗ. ಯಾಕೋ ಭಯ? ರಾಕಿಂಗ್ ಸ್ಟಾರ್ ಎಷ್ಟು ಸ್ಟೈಲು! ಏ ಮಗ, ಇಂಡಿಯಾ ನಂಬರ್ 1 ಬ್ಯಾಚುಲರ್ ಶಿಕ್ಷ ಸುದೀಪ್ ಲುಕ್. ಸಾಕು, ನಿಲ್ಸ್ರೋ. ನೀವು ಕೊಟ್ಟಿರೋ ಮೋಟಿವೇಶನ್ ನಂಗೆ ಧೈರ್ಯ ಬಂದಿದೆ. ನಾಳೆ ನಾನೇ ಹೋಗಿ ಪ್ರಪೋಸ್ ಮಾಡ್ತೀನಿ. ಸರಿ, ಬೈ, ನಾಳೆ ಸಿಗೋಣ ನಾವು. ನಂದು ಶುಗ್ಲು. ಎಂಗೇಜ್ ಕೂಡ ನಂದೆ. ಯಾಕೇನೋ ಟೆನ್ಷನ್ ಆಗಿದೆ? ಅದು ಏನಿಲ್ಲ, ನಾನು ನಿಮ್ಗೆ ಒಂದು ವಿಷಯ ಹೇಳ್ಬೇಕು. ಹೌದಾ? ಅದೇನೋ ಹೇಳಿ. ಅದು ಹಾ, ಹೇಳಿ. ನಕ್ಷತ್ರಗಳಂತೆ ಬೆಳಗೋ ನಿನ್ನ ಕಣ್ಣುಗಳನ್ನು ನೋಡಿ ನನ್ನ ಕಣ್ಣುಗಳು ಕುರುಡಾಗಿ ಬರೀ ನೀನ್ ಮಾತ್ರ ಕಾಣ್ತಾ ಇದೀಯ. ಆದ್ರೆ ಕಮಲದಂತೆ ಹೊಳೆಯೋ ನಿನ್ ಮುಖದ ಹೊಳಪಿನಿಂದ ಇಡೀ ನಮ್ಮ ಪ್ರಪಂಚನೇ ಬೆಳಗ್ತಾ ಇದೆ. ನಾನ್ ಬದಲಾಗಿರೋದು ಮೊದಲನೇ ಬಾರಿಗೆ ನಿನ್ ಪ್ರೀತಿಗಾಗಿ ಮಾತ್ರ, ನಿನ್ ಪ್ರೀತಿಗಾಗಿ ಮಾತ್ರ. ಐ ಲವ್ ಯು ಪ್ರೀತಿ. ಇದಂದ್ರೆ ನನಗೆ ತುಂಬ ಇಷ್ಟ. ಎಷ್ಟು ಅಂತ ಕೇಳಬೇಡ, ಅದನ್ನ ಹೇಳೋಕ್ಕಾಗಲ್ಲ. ಸರಿ ಬುಜ್ಜಿ, ನಾಳೆ ಹೇಳ್ತೀನಿ. ಪ್ರೀತಿ, ಪ್ರೀತಿ, ಪ್ರೀತಿ. ಸರಿ ಪ್ರೀತಿ, ನೀನ್ ಒಂದು ಮಾತಿಗೆ ಕಾಯ್ತಾ ಇರ್ತೀನಿ. ನಾಳೆ ಮತ್ತೆ ಇಲ್ಲಿಗೆ ಬರ್ತೀನಿ ನಾನು. ಐ ಲವ್ ಯು ಪ್ರೀತಿ. ನೀನು ನಂಗಿದೆ ಇರೆ. ಹಾಯ್ ಮಚ್ಚ.
ಇವತ್ತು ಇಂಗ್ಲಿಷ್ ಟೆಸ್ಟ್ ಇದೆ ಅಲ್ವಾ, ಬಾ ಹೋಗೋಣ. ನಂಗಿಲ್ಲೇ ಎಕ್ಸಾಮ್ ಇದೆ ಮಗ ಇವತ್ತು. ಏನೋ ಎಕ್ಸಾಮು? ಪ್ರೀತಿಗಾಗಿ. ಪ್ರೀತಿಗಾಗಿ ಅಂದ್ರೆ ಲವ್ವಾ ಅಥವಾ ಗರ್ಲ? ನಂಗೆ ಲವ್ ಆದ್ರೂ ಗರ್ಲ್ ಆದ್ರೂ ಎಲ್ಲ ಒಳ್ಳೆ ಮಗ. ಬಟ್ ಆದ್ರೂ ಭಯ ಆಗ್ತಿದೆ ಮಗ. ಯಾಕೋ ಭಯ? ನಿನ್ನಂತ ಹುಡುಗನ್ ಪಡಿಬೇಕು ಅಂದ್ರೆ ಅವ್ಳಿಗೆ ತುಂಬಾ ಪುಣ್ಯ ಮಾಡಿರ್ಬೇಕು. ಖಂಡಿತ ಅವಳು ನಿನ್ನ ಒಪ್ಕೊಂಡೇ ಒಪ್ಕೊಂತಾಳೆ, ಖಂಡಿತ ಒಪ್ಕೊಂತಾಳೆ. ಧೈರ್ಯವಾಗಿ ಹೋಗಿ ಪ್ರಪೋಸ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಚ್ಚ, ನಿಂಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಶಕ್ತಿ ಬರಿ. ಟೆಸ್ಟ್ ಇದೆ ನನಗೆ, ಟೈಮ್ ಆಗ್ತದೆ, ನಾನು ಹೋಗಿ ಬಂದು ಹುಷಾರು. ಬಾಯ್ ಮಾಡಿ. ಏನ್ ಹೇಳೋದೀಗ ಈ ಬುಜ್ಜಿಗೆ? ಅಲ್ಲಿ ಹೋದ್ರೆ ಗೊತ್ತಾಗತ್ತೆ. ಬಾ. ಸರಿ. ಪ್ರೀತಿ, ನಿನ್ನೆ ನಾಳೆ ಹೇಳ್ತೀನಿ ಅಂದ್ರೆ. ಹಲೋ ಬುಜ್ಜಿ ಅವ್ರೆ, ಎಲ್ರ ತರ ಟೈಮ್ ಪಾಸ್ ಲವ್ ಮಾಡ್ತಿದ್ರೋ ಇಲ್ಲ ಟ್ರೂ ಆಗಿ ಲವ್ ಮಾಡ್ತಾ ಇದ್ದೀರೋ ಅವಳಿಗೆ ಅರ್ಥ ಆಗ್ತಿಲ್ವಂತೆ. ಅದಕ್ಕೆ ಈ ಹುಡುಗಿರೇ ಇಷ್ಟು ಮೋಸದ ಪ್ರೀತಿಗೆ ಬೆಲೆ ಕೊಡ್ತಾರೆ, ನಿಯತ್ತ ಪ್ರೀತಿ ಮಾಡಿದ್ರೆ ಇದೇ ಗತಿ. ಅದಕ್ಕೆ ನಿಮ್ಗೆ ಒಂದ್ ಟೆಸ್ಟ್ ಮಾಡ್ಬೇಕು, ಆದ್ರೆ ಅದು ಸಿಂಪಲ್ ಆಗಿರುತ್ತೆ ಅಷ್ಟೇ. ಟೆಸ್ಟಾ? ಏನ್ ಹೇಳಿ? ನೀನು ನಾಳೆ ಒಂದ್ ದಿನ ಪೂರ್ತಿ ಭಿಕ್ಷುಕನ ವೇಷದಲ್ಲಿ ಇರ್ಬೇಕು. ನೀನು ನಿನ್ನ ಹತ್ರ ಇರೋ ₹1 ಯೂಸ್ ಮಾಡ್ದೆ ನಾಳೆ ಬಂದಿರೋ ಭಿಕ್ಷೆ ದುಡ್ಡಲ್ಲೇ ನೀನು ಊಟ ಮಾಡ್ಬೇಕು. ಅದು ಹೇಳ್ತೀನಿ. ನೀನ್ ಸೆಂಟ್ರಲ್ ಯಾಕೋ ಗುಡ್ ಸಿಗ್ಬಾರ್ದು, ನೀನ್ ನಿನ್ ತರಾನೇ ಇರ್ಬಾರ್ದು. ಒಂದ್ ವೇಳೆ ಯಾರಿಗಾದ್ರು ಗುಡ್ ಸಿಕ್ಕಿದ್ರು ನೀನ್ ಮತ್ತೆ ಪ್ರೀತಿಗೋಸ್ಕರ ಬರ್ಬಾರ್ದು. ಅಷ್ಟೇನಾ ಪ್ರೀತಿ? ನಿನಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ, ನನ್ ಪ್ರೀತಿಗಾಗಿ ಮಾತ್ರ. ನಾನು ಮೊದಲು ಭಿಕ್ಷಕನಾಗಿದ್ದು ನಿನ್ ಪ್ರೀತಿಗಾಗಿ. ನಿನ್ ಪ್ರೀತಿನ ನನ್ನ ಪ್ರೀತಿ ಹತ್ರ ಭಿಕ್ಷೆ ಕೇಳ್ತಾ ಇದ್ದೀನಿ. ಅಣ್ಣ ಅಣ್ಣ ಅಣ್ಣ, ಪ್ರೀತಿಗಾಗಿ ಭಿಕ್ಷೆಯ ಬೇಡು, ಹುಚ್ಚು ಪ್ರೇಮಿ ನಾನೇನ. ಹೊಟ್ಟೆ ತುಂಬ ಹಸಿತಾ ಇದೆ, ಮಧ್ಯಾಹ್ನದ ಮೇಲೆ ಹೋಗಿದೆ. ಇಲ್ಲಿ ಅಂಗಡಿಯಲ್ಲಾದ್ರೂ ಏನಾದ್ರು ತಗೊಂತೀನಿ ನಾನು. ಅಣ್ಣ ಒಬ್ಬ ಹುಡುಗ ಯಾರಿಗೂ ಬಗ್ಗದೇ ಇದ್ರು, ತನ್ನ ತಂದೆ ತಾಯಿ ಮಾತು ಕೇಳದೇ ಇದ್ರು ಒಬ್ಬ ಹುಡುಗಿಗಾಗಿ ಏನಾದ್ರೂ ಮಾಡ್ತಾನೆ, ಏನು ಹೇಳಿದ್ರು ಕೇಳ್ತಾನೆ. ಬಹುಶಃ ಇದೇ ಅನ್ಕೋತೀನಿ ಪ್ರೀತಿ ಅಂದ್ರೆ. ನನಗೆ ಒಂದೇ ಅರ್ಥ ಆಗಿದ್ದು, ಒಬ್ಬ ಹುಡುಗ ಬದಲಾಗೋದು ಮಾತ್ರ ಪ್ರೀತಿಗಾಗಿ. ಇನ್ನೇನು ಒತ್ತೆ ಕಳೀತಾ ಬಂತು, ಇವತ್ತು ಉಪವಾಸ ಇದ್ದೋಗ್ತೀನಿ ನಾನು ಪ್ರೀತಿಗಾಗಿ. ನನ್ನ ಪ್ರೀತಿ ನಿನಗಾರಿವಾಗುವವರೆಗೂ ನನ್ನ ಪ್ರಯತ್ನ ಬಿಡುವೆನ. ಓ ಪ್ರೀತಿ ನಿನಗಾಗಿ, ನಿನ್ನ ಪ್ರೀತಿಗಾಗಿ. ಇವೆಲ್ಲ ಆದ ನಂತರ ಒಂದು ದಿನ ಪ್ರೀತಿ ಪೂಜಿ ಒಂದತ್ರ ಸೇರ್ಬೇಕೆಂದು ಡಿಸೈಡ್ ಮಾಡ್ತಾರೆ. ಆಗ ಜಿ ಐ ಲವ್ ಯು ಬುಜ್ಜಿ, ಐ ಲವ್ ಯು ಸೋ ಮಚ್. ನೀನ್ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಯ ಅಂತ ನನಗ್ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಇವಾಗ ಮಾಡೋದು ಅವಾಗೆ ಮಾಡ್ತೀನಿ. ಯಾವಾಗೋ? ನೀನ್ ನನ್ ಕಾಲ್ ಮೇಲೆ ನಿನ್ ಕಾಲ್ ಮೇಲ? ಹೋ ಸರಿ ಬಿಡಿ, ಇನ್ಮೇಲೆ ಯಾವ ಟೆನ್ಷನ್ ಇಲ್ದಿರ ಜೊತೆ ಖುಷಿಯಾಗಿರೋಣ. ಇದಕ್ಕೆ ತಾನೇ ಇಷ್ಟು ದಿವಸ ನಾನು ಕಷ್ಟಪಟ್ಟಿದ್ದು, ನನ್ ಪ್ರೀತಿಗಾಗಿ.
ಹಲೋ ಅಣ್ಣ, ನಾನು ಇವತ್ತಿಗೆ ನಿಮ್ಮನ್ನ ಯಾವ ಹೆಲ್ಪು ಕೇಳಿಲ್ಲ. ನನಗೊಂದು ಹೆಲ್ಪ್ ಬೇಕು. ನಾನೊಂದು ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬನ್ನಿ. ಓಕೆ. ಉಪ್ಪಿ, ಏನ್ ಸಮಸ್ಯೆ? ಉಪ್ಪಿ ಅವನೇನ್ ತಪ್ಪಿಲ್ಲ. ಮತ್ತೆ ಕರ್ದಿದ್ದು ಮೊದ್ಲು ವಿಷಯ ತಿಳ್ಕೊಂಡ್ ಮಾತಾಡಿ ಸರ್. ತೆಗೀರಿ ಸರ್ ಫಸ್ಟ್ ಕೈನ. ಹೋಗೋಣ. ಮತ್ತೆ ಇವಳು ಯಾರೋ? ರೀ ನೀವು ಯಾರು ಅಂತ ಗೊತ್ತಾಗ್ಲೇ ಇಲ್ಲ. ನಿಮ್ಗೆ ತುಂಬಾ ಬೇಕಾಗಿದೆ. ನನಗ್ ತುಂಬಾ ಬೇಕಾಗಿರೋಲ್ಲ. ಮತ್ತೆ ಇವ್ರ್ಯಾರು? ಅವನ್ಯಾರು ಬುಜ್ಜಿನ ಯಾಕೆ ಹೊಡೆದ? ಪ್ರೀತಿನ ಯಾಕೆ ಕರ್ಕೊಂಡೋದ್ಲು? ಮತ್ತೆ ಇವಳು ಯಾರು? ಬುಜ್ಜಿನ ಯಾಕೆ ಕರ್ಕೊಂಡೋದ್ಲು? ಈಗ ನೀ ಸ್ನಾನ ಮಾಡಕ್ ಹೊರಟಿದ್ಯಲ್ಲ, ಸ್ನಾನ ಮಾಡ್ಕೊಂಡು ಹೋಗಿಡ್ತೀನಿ. ಸುದ್ದಿ ಹೇಳ ಸುದ್ದಿ, ನನಗೆ ತಡ್ಕೊಳಕ್ ಆಗ್ತಾ ಇಲ್ವೋ? ನಿಜವಾದ ಕತೆ ಇಲ್ಲಿಂದನೇ ಶುರುವಾಗತ್ತೆ. ಇಲ್ಲಿ ಕಾಣ್ತಾ ಇರೋ ಈ ಹೊಸ ಮಗುಗಳು ಯಾರು ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಯಾರು ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಈ ಕತೆ 2ನೇ ಭಾಗವಾದ ಪ್ರೀತಿಗಾಗಿ ದ ರಿಯಲ್ ಡ್ರಾಮಾ ನೋಡಬೇಕಾಗುತ್ತೆ. ಇದಕ್ಕಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.